ಯಾವ ಪೇಪರ್ ಇಲ್ಲ ನಾವೇನ್ ಹೇಳೋದು ನನ್ನ ಇಲ್ಲಿ ಪೇಪರ್ ಕೊಟ್ಟು ಇಷ್ಟಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರು ಬಹಳ ಚರ್ಚೆ ಆಯ್ತು 2-3 ದಿವಸದಿಂದ. ಮತ್ತೊಂದು ಸ್ವಲ್ಪ ಏನು ಕ್ಲಾರಿಫಿಕೇಶನ್ ಕೊಡಬೇಕು. ಏನ್ ಸ್ಪಷ್ಟೀಕರಣ ಕೊಡ್ಬೇಕು? ಇಡಿ ಕೇಸ್ಗೆ ಸಂಬಂಧಪಟ್ಟಂತೆ ಹೌದು, ಇಡೀ ಕೇಸ್ ಆಗಿದ್ ನಿಜ. ನಮ್ಮ ಭಾವ ಮೈದ ಜಾರಕಿಹೊಳಿ ಸಂಬಂಧಿ ಮಂತ್ರಿಗಳ ಸಂಬಂಧ ಆಗಿದ್ ನಿಜ. ಅದ್ರಲ್ಲಿ ಏನಾರ ಸರ್ಟಿಫಿಕೇಟ್ ಕೊಡೋದ ಅವಶ್ಯಕತೆ ಇಲ್ಲ. ಅದನ್ನ ಸ್ಪಷ್ಟೀಕರಣದ ಅವಶ್ಯಕತೆ ಇಲ್ಲ. ಅದೇನ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ದಾಳಿಯನ್ನು ರಾಜಕೀಯ ಪ್ರೇರಿತ ಅಂತಿರೋ ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ಇನ್ನು ಅವ್ರೇನು ಯಾವ ದಾಟಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರ, ಏನ್ ಕೇಳ್ತಾರ, ಏನ್ ಮಾಡ್ತಾರ ಮ್ಯಾಗ ಅವನು ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ರಾಜಕೀಯದ ಆಫೀಸರ್ ಅವರು ರಾಜಕೀಯ ಕರ್ನಾಟಕ ಸಂಬಂಧಪಟ್ಟಂತೆ ಆ ರೀತಿ ಆಗಿದ್ದ ಅಪರೂಪ. ಆ ರೀತಿ ಒಬ್ಬ ಕೆಳಮಟ್ಟದ ಅಧಿಕಾರಿಯನ್ನ ರೇಟ್ ಮಾಡಿ ಬಹಳ ರೇರ್. ಇಲ್ಲಿವರೆಗೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಲೋಕಾಯುಕ್ತ ಇದೆ, ಅವ್ರದ್ದು ಇಲಾಖೆ ಇದೆ, ಬೇರೆ ಬೇರೆ ಏಜೆನ್ಸಿ ಅವ್ರು ಮಾಡ್ತಾರೆ. ಇದು ಫಸ್ಟ್ ಟೈಮ್ ಭ್ರಷ್ಟಾಚಾರ ಆರೋಪ ಮೇಲೆ ಇಷ್ಟು ದೊಡ್ಡ ರೇಡ್ ಆಗಿದ್ದು ಇತಿಹಾಸ. ಅದು ಕೂಡ ನಮಗೂ ಕನ್ಫ್ಯೂಸ್ ಇದೆ. ಅದು ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಲೀಗಲಿ ಅವ್ರು ಹೆಂಗ್ ಫೈಟ್ ಮಾಡ್ತಾರ, ಹೆಂಗ್ ಕೇಳ್ತಾರೆ, ಅವ್ರಿಗೆ ಬಿಟ್ಟಂತ ವಿಚಾರ. ಅದು ನಮಗೂ ಕೂಡ ಕನ್ಫ್ಯೂಸ್ ಇದೆ. ಫಸ್ಟ್ ಟೈಮ್ ಇಡಿ ಅವರು ಕರಪ್ಷನ್ ನಲ್ಲಿ ತನಿಖೆ, ಇಷ್ಟು ದೊಡ್ಡ ಮಟ್ಟದ ತನಿಖೆ. ಇಲ್ಲ ಲೋಕಾಯುಕ್ತನ ಗೊತ್ತಿಲ್ಲ. ಅದು ಲೋಕಾಯುಕ್ತ ಯಾವ್ದ ಕೇಸ್ ಇದೆ. ಇನ್ನೊಂದಾಗಿತ್ತು, ಅದು ಸ್ಕ್ರಾಶ್ ಆಗಿತ್ತು. ಅದು ಅವ್ರ ಮೇಲೆ ಒಂದು ಕೇಸ್ ಇತ್ತು ಹಿಂದೆ, ಸುಮಾರು ವರ್ಷ ಹಿಂದೆ. ಅದು ಕೋರ್ಟು ರದ್ದು ಮಾಡಿತ್ತು, ಅದು FIR. ಅದಾದ್ಮೇಲೆ ಹೊಸದಾಗಿದ್ದ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ಇದೆಯಲ್ಲ ಅಂತ. ಅವ್ರು ಕೂಡ ಪ್ರಶ್ನೆ ಅಲ್ಲ, ಲೋಕಾಯುಕ್ತ ಸ್ವಂತ ಅವರೇ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಹಿಂಗಾಗಿ ಅದು ಕನ್ಫ್ಯೂಸ್ ಗೊಂದಲ ಇದೆ ಸ್ವಲ್ಪ. ಬಹುಶಃ ಅದನ್ನ ಹಳಿದ ರೆಫರೆನ್ಸ್ ಕೊಟ್ಟಿದ್ದಾರೆ, ಹೊಸದಲ್ಲ. ಅದು ಹಳಿದ ಇರ್ಬೇಕು ನನ್ನ ಲೆಕ್ಕ. ರದ್ದಾಗಿದೆ. ಅವಾಗ ಹೈಕೋರ್ಟ್ ರದ್ದು ಮಾಡಿದಾರೆ. ಅದು ಸ್ವಲ್ಪ ಟೈಮ್ ಬೇಕಲ್ಲ. ಈ ಸದ್ಯಕ್ಕೆ ಹೇಳಿಕ್ಕಾಗಲ್ಲ. ಇನ್ನೊಂದು ಇನ್ವೆಸ್ಟಿಗೇಷನ್ ಯಾವ ದಿಕ್ಕಿನಾಗ ಹೋಗ್ತಿದ್ದೆ ಅದ್ರ ಮ್ಯಾಗ ಅದೆಲ್ಲ ಡಿಪೆಂಡ್. ಅದು ನೋಡೋಣ. ಅದಕ್ಕೆ ಕಾನೂನು ಇದೆ. ಅವ್ರು ಅದೇ ಹೇಳ್ತಲ್ಲ, ಅವ್ರು ಏನು ಕೇಳ್ತಾರ, ಏನು ಕ್ವಶನ್ ಮಾಡ್ತಾರ, ಅದ್ರ ಮ್ಯಾಗೆ ಡಿಪೆಂಡ್ ಎಲ್ಲ. ಈಗ ಧಾರವಾಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಈಗ ಬೆಳಗಾಂ ಧಾರವಾಡ ರೈಲ್ವೆ ಲೈನ್, ಬೆಳಗಾಂದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಆಗಿದೆ. ಸಂತೋಷ್ ಲಾಡ್ ಅವರು ಅಡೆತಡೆ ಮಾಡಿದ್ರಿಂದ ಧಾರವಾಡದಲ್ಲಿ ಆಗಿದ್ದಿಲ್ಲ ಲ್ಯಾಂಡ್ ಅಕ್ವಿಸಿಷನ್. ಅದು ಯಾಕಂದ್ರೆ ಈಗ ಮಾಡ್ತಾರೆ ಧಾರವಾಡ ಡಿಸ್ಟ್ರಿಕ್ಟ್ ಎಲ್ಲ ನಮ್ಗೆ ಉಸ್ತುವಾರಿ ಅಂತ ಇಲ್ಲ. ಒಳ್ಳೆ ಬರಗಾಲ, ನೀರಿನ ಸಮಸ್ಯೆ, ಇದನ್ನ ಮೀಟಿಂಗ್ ಮಾಡ್ಲಿಕ್ಕೆ ಮಾತ್ರ ಇದು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅದು ಉಸ್ತುವಾರಿ ಅಲ್ಲ. ಈಗ ಯಾರೋ ಮಂತ್ರಿ ಇಲ್ರಲ್ಲ. ಅದು ಅಲ್ಲಿ ಜಿಲ್ಲಾಧಿಕಾರಿಗಳು MLA ಜೊತೆ ಸಭೆ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸೀಮಿತ. ಅದು ಅದೇ ನೋಡೋಣ. ಅದೇನು ಇನ್ನೊಂದು 6 ತಿಂಗಳು ಬಿಟ್ಟು ಗೊತ್ತಾಗತ್ತೆ. ಈಗ ಗೊತ್ತಾಗಲ್ಲ ಅಂತ. ಅದು 6 ಮಂತ್ ನಂತರ ಗೊತ್ತಾಗಲ್ಲ. ಈಗ ಗೊತ್ತಾಗಲ್ಲ. ಆಗಿತ್ತಲ್ಲ. ಮೊದಲನೇ ಮಂತ್ ನಮಗ್ ಕನ್ಫ್ಯೂಸ್ ಇತ್ತು. ಇವರು ಭ್ರಷ್ಟಾಚಾರ ಮ್ಯಾಗ ಹೆಂಗ್ ಇಡಿ ರೇಡ್ ಮಾಡಿದ್ರು ಮೊದಲನೇ ಸಮಸ್ಯೆ. ಅದಕ್ಕೆ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೋ, ಅದನ್ನ ಅವ್ರ ಹೆಂಗ ಮಂಜುನಾಥ್ ಅವ್ರ ನೋಡ್ತಾರೋ ಗೊತ್ತಿಲ್ಲ. ನಮಗ್ ಮಾತ್ರ ಅದು ಆಶ್ಚರ್ಯ. ಯಾಕಂದ್ರೆ ಬೇರೆ ಹತ್ರ ಮ್ಯಾಗ ಇನ್ವೆಸ್ಟಿ ಮಾಡಿರೋ ಓಕೆ. ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಇನ್ನು ಕೇಂದ್ರ ಸರ್ಕಾರದ ಅಧಿಕಾರಿ ಆಗಿದ್ರೆ ಅವ್ರು ಮಾಡ್ಲಿಕ್ಕೆ, CBI ಮಾಡ್ಲಿಕ್ಕೆ ಅಧಿಕಾರಗಳಿದಾವ ಬೇರೆ. ಏನಾದ್ರೂ ಕಾದ್ ನೋಡೋಣ. ತಕ್ಷಣ ಹೇಳಿಕ್ ಆಗೋಲ್ಲ. ಎದಕ್ರೆ ಎಲ್ಲ ಇವತ್ತು ಮಾತಾಡ್ತೀವಿ, ಸಿಗ್ತಾರೆ, ಮಾತಾಡ್ತೀನಿ ಇವತ್ತು.
ಇನ್ನಾಯ್ತು ಇನ್ನು ಅವ್ರಿಗೆ ಮತ್ತೆ ಕರಿತಾರಲ್ಲ ಅವ್ರಿಗೆ ಮಿಷಿನ್ ಮತ್ತೆ ಕರಿತಾರೆ ಎಷ್ಟಕ್ಕೆ ಮುಗಿದಿಲ್ಲ ಅವ್ರು ಮತ್ತೆ ಅವರು ನೋಟಿಸ್ ಕೊಟ್ಟು ಕರೀತಾರೆ. ಅವಾಗ ಅವ್ರು ಹೆಂಗ್ ಜಸ್ಟಿಫೈ ಮಾಡ್ತಾರೆ ಅದ್ರಲ್ಲಿ ಏನಿದೆ ಏನ್ ಬರೀತಾರೆ ಅದೆಷ್ಟು ಅವ್ರಿಗೆ ಪೂರಕವಾಗಿರ್ತದೆ ಅನ್ನೋದು. ಅದು ಅವ್ರಿಗೆ ಇಬ್ಬರಿಗೂ ಬಿಟ್ಟಂತ ವಿಚಾರ. ಅವ್ರು ಮತ್ತೆ ಕರಿಲೇಬೇಕು, ಒಂದೇ ಸಾರಿಗೆ ಏನ್ ಮುಗಿಯಲ್ಲ ರೀ. ಈ ದಾಳಿ ಅಬಕಾರಿ ಇಲಾಖೆ ಭ್ರಷ್ಟಾಚಾರವನ್ನ ಎತ್ತಿ ತೋರಿಸುತ್ತೆ ಅನ್ನೋದು. ಭ್ರಷ್ಟಾಚಾರ ಈಗ ಸಿಕ್ಕಿದಾರಂತ ಸಿಗುತ್ತೆ, ಬೇರೆ ಕಡೆ ಸಿಕ್ಕರು ಅಲ್ಲಿ ಇದ್ದಾರೆ. ಒಂದೇ ಇಲಾಖೆಗೆ ಸೀಮಿತವಾಗಿ ಇಲ್ಲ ಅದು ಭ್ರಷ್ಟಾಚಾರ. ಅದು ಸಿಕ್ಕಿದೆ ಹೊರಗೆ ಮಾಡಿದೆ, ಏನ್ ಸಿಕ್ಕಿದೆ ಹೊರಗೆ ಬರ್ತದೆ ಅಷ್ಟೇ. ಮಾಡಿ ಅನೇಕ ವಿಚಾರಗಳನ್ನ ಅನ್ಕೊಳ್ತಾರೆ. ನಾಳೆ ಬಾವುಲಿ ಚೆಕ್ ಪೋಸ್ಟ್ ಅಲ್ಲಿ ಮಂಜುನಾಥ್ ಅಂದಿಲ್ಲ, ಅವ್ರ ಫ್ಯಾಮಿಲಿ ಇದೆ. ಮಂಜುನಾಥಿಗೆ ಮಾಡ್ಲಿಕ್ಕೆ ಬರಲ್ಲ. ಅವರು ಬ್ರದರ್ ಹೆಸರ್ಲೆ ಅವ್ರ ಹೆಸರ್ಲೆ ಮುಂಚೆ 30 ವರ್ಷದಿಂದ ಅವರು ಆ ವ್ಯವಹಾರದಲ್ಲಿ ಅವರ ಫ್ಯಾಮಿಲಿ ಅವ್ರು ಇದ್ದಾರೆ. ಇವತ್ತಿಂದಲ್ಲ, 30 ವರ್ಷದಿಂದ ಮಾಡಿದಾರ. ನಾನು ಸಲ ಚರ್ಚೆ ಆದಾಗ ನಮ್ಮ ಬ್ರದರ್ ಹೆಸರ್ಲೆ ಇದೆ ಹೇಳ್ತಾ ಇದ್ರು ಅವರು. ಸೊ ಇರ್ಬೇಕು ರಾಜ್ಯದಲ್ಲಿ ಅವ್ರ ಬ್ರದರ್ ಹೆಸರ್ಲೆ ಅವ್ರ ಸಂಬಂಧಿಕರು ಫ್ಯಾಮಿಲಿ ಹೆಸರ್ಲೆ ಇರ್ಬೇಕು. ಅದೇ ಗೊತ್ತಿಲ್ಲ, ಅದೇ ಸ್ವಲ್ಪ ಟೈಮ್ ಬೇಕಲ್ಲ. ಈಗ ಹೆಂಗ್ ನಿನ್ನೆ ಇನ್ನೂ 2 ವರ್ಷ ಆಗಿಲ್ಲ. ಅವ್ರು ಕೇಳುವಂತ ಪ್ರಶ್ನೆ ಮೇಲೆ ಅದು ಅವಲಂಬನೆ ಆಗ್ತೈತೆ. ನೋಡೋಣ, ವೇಟ್ ಮಾಡೋಣ. ರಾಜ್ಯದಲ್ಲಿ ಅಧಿಕಾರಿ ಹಸ್ತಾಂತರ ಆಯ್ತು ಆದ ತಕ್ಷಣನೇ ಈ ದಾಳಿ ಆಗಿದೆ. ಅದಕ್ಕೂ ಇದಕ್ಕೂ ಏನಾದ್ರು ಲಿಂಕ್ ಇರ್ಬೋದಾ? ಇಲ್ಲ, ಅದಕ್ಕೂ ರಾಜಕೀಯ ಸದ್ಯ ಲಿಂಕ್ ಮಾಡ್ಲಿಕ್ಕೆ ಆಗಲ್ಲ. ತಕ್ಷಣ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಇನ್ನೊಂದು ತಿಂಗಳು 15 ದಿವಸ ಆದ್ಮ್ಯಾಗ ಅದರ ಸ್ವರೂಪ ಪರಿಣಾಮ ಗೊತ್ತಾಗ್ತದೆ. ಈ ಪ್ರಕರಣ ಬಹಳಷ್ಟು ಜನ ಜಾರಕಿಹೊಳಿ ಕುಟುಂಬದ ಬಗ್ಗೆ ಆರೋಪ ಮಾಡ್ತಾರೆ. ಏನಂತಂದ್ರೆ ಅವ್ರ ಗಂಡ ಇತ್ತು ಹಾಗೆ ಅದಕ್ಕೆ ತಾವು ಹೆಂಗ್ ಬೆಂಬಲ ಅಂದ್ರೆ ಹೆಂಗ್ರಿ? ಅಂದ್ರೆ ಅವ್ರ ಬೆಂಬಲದಿಂದ ಅವರು ಇವರು 15 ವರ್ಷದಿಂದ ಇಲ್ಲಿದ್ರು, ಪ್ರಭಾವ ಬೆಳೆಸಿದ್ರು, ಹಂಗೆ ಹಿಂಗೆ ಅಂತ ಅಲ್ಲ, ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲಿದ್ರು ಅಧಿಕಾರಿನಲ್ಲ. ಬೆಳಗಾವಿಯಾಗಿದ್ರು ಅಧಿಕಾರಿ, ಮೈಸೂರಾಗಿದ್ರು ಅಧಿಕಾರಿ, ಬೆಳಗಾವಿಯಾಗಿದ್ರೆ ಅಧಿಕಾರಿ. ಅದು ಪೋಸ್ಟ್ ಸೀಮಿತವಾಗಿ ಇರುವಂತದ್ದು. ಅದು ಎಲ್ಲೇ ಸುತ್ತಾಗ್ತಾನೆ ಇರ್ತಾವ ಅವ್ರು. ಇಲ್ಲಿದ್ರೇನ ಅಧಿಕಾರಿ, ಬೆಂಗಳೂರಾಗಿದ್ರು ಅಧಿಕಾರಿ. ಒಂದ್ಸಲ ಸರ್ಕಾರಿ ನೌಕರಿ ಹತ್ತಿ ಬಿಟ್ರೆ ಅದಕ್ಕೆ ಯಾರು ಸಪೋರ್ಟ್ ಅವಶ್ಯಕತೆ ಇಲ್ವಾ. ಅವನು ನೌಕರಾಗೆ ನಿವೃತ್ತಿ ಆಗ್ತಾರೆ. ನೋಡೋಲ್ಲ, ಬಂದಾಗ ಬರ್ಲಿ. ಇನ್ನು ಏನು ಈಗ ತಕ್ಷಣ ಅವರು ನಮ್ ವಿರೋಧ ಮಾಡ್ತಾರ ಅಂತ ಹೇಳಿಕ್ ಆಗೋಲ್ಲ. ಅಟ್ಲೀಸ್ಟ್ ಅವ್ರು ಏನು ಕರಿತಾರ, ಏನ್ ಕೇಳ್ತಾರ, ಅವಾಗ ಅದ್ರ ಬಗ್ಗೆ ಸ್ವರೂಪ ಗೊತ್ತಾಯ್ತು. ಈಗ ತಕ್ಷಣ ಹೇಳಿಕ್ ಆಗೋಲ್ಲ. ಅವರು ನಮ್ ವಿರೋಧ ಮಾಡ್ತೀರಂತ ತಕ್ಷಣ ಹೇಳಿಕ್ ಆಗೋಲ್ಲ. ಮಾಜಿ ಅಬಕಾರಿ ಸಚಿವ ದಾಳಿ ಸಂಬಂಧಪಟ್ಟಂತೆ ಅವ್ರ ಹೇಳಿಕೆ ಇನ್ನೊಬ್ರು ಖರ್ಗೆ ಅವರು ಹೇಳ್ತಾರೆ ನನ್ನ ಮೇಲೆ ಮುಂದಿನ ದಾಳಿ ಆಗ್ಬೋದು ಅಂತ ಇದೆಲ್ಲ ಈಗ ಚುನಾವಣೆ ಬತ್ತಲ್ಲ, 28 ಬತ್ತಂದ್ರೆ ಇದೆಲ್ಲ ಹೊರಗೆ ಬರ್ತಾವ ಇವೆಲ್ಲ. ಅಲ್ಲ, ಅವ್ರ ಹೇಳ್ತಿ ನಿಜ ಐತಿ. ಯಾರ ಭ್ರಷ್ಟಾಚಾರ ಮಾಡಿದ್ರು, ಯಾರ ಅಥವಾ ಇನ್ವಾಲ್ವ್ ಆಗಿದ್ರೆ ಅವ್ರ ಶಿಕ್ಷೆ ಆಗ್ಬೇಕಂತ ಹೇಳುವಂತ ಇರ್ತಾರ. ಅವ್ರು ಯಾರನ್ನ ಟಾರ್ಗೆಟ್ ಮಾಡಿಲ್ಲ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅದು ಕರೆಕ್ಟ್ ಇದೆ, ಅದರಲ್ಲಿ ತಪ್ಪೇನಿದೆ. ಸಿದ್ದರಾಮಯ್ಯ ಜೊತೆಗೆ ತಮ್ಮ ಸಂಬಂಧದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಇಟ್ಟಿದ್ದಾರೆ. ಹಾ, ಏನಾದ್ರು ಭೇಟಿಯಾಗಿ ಹೆಂಗಿದೆ ಸರ್ ಸಂಬಂಧ ಈಗ? ಹೆಂಗ್ ಅಳಿದ ಹೆಂಗ್ರ ಅದ್ ಮಾಪ್ ಹೆಂಗ್ ಅಳಿದ್ರು? ಯಾವ ಮಾಪನಾಗ ಹಾಕ್ತಾರೆ ಅವ್ರ ಅದನ್ನ? ಅದು ಇಂಟರ್ಪ್ರಿಟೇಷನ್ ಏನಾಗ್ತಾ ಇದೆ ಅಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಕ್ರಿಯೇಟ್ ಆಗಿ ಅಂತ ಇಂಟರ್ಪ್ರಿಟೇಷನ್ ಆಗ್ತಾ ಇದೆ. ಮತಭೇದ ಆಗ್ತಾ ಇದೆ ನಿಮ್ಮಲ್ಲಿ ಮತಭೇದ ಆಗಂತ ಸಂದರ್ಭ ಏನು ಬಂದಿಲ್ಲ. ಮತಭೇದ ಆಗುವಂತ ಸಂದರ್ಭ ಯಾವ ಬಂದೇ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದು ಮಂತ್ರಿನೂ ಆಗ್ತಿದ್ರು. ತಪ್ಪಿದವರೇ ಸಿದ್ದರಾಮಯ್ಯನವರು ಇರಲಿಲ್ಲ. ನೋಡಿ, ನಾ 2 ಸಲ ಹೇಳಿದೀನಿ, ಒಂದು ಹುದ್ದೆಗೆ ಒಬ್ಬ ವ್ಯಕ್ತಿ ಅಂತ ಹೇಳಿದೀವಿ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ. ಇದ್ರಲ್ಲಿ ಹೋಗಿತ್ತು, ನಮ್ಗೆ ಆಪ್ಷನ್ ಇತ್ತು. ಫಸ್ಟ್ ಅಧ್ಯಕ್ಷ ನಮ್ಗಿತ್ತು. ಬಟ್ ಅದು ಈಗ ಅನ್ವಯ ಆಗಿತ್ತು ಸ್ವಲ್ಪ ಎಲ್ಲರಿಗೂ ಪ್ರಶ್ನೆ ಸರ್. ಈ ಹಿಂದೆ ಇಲ್ಲ. ಸರ್ ಬೆಂಗಳೂರು ನಗರ ಅದೇನೇ ಹೇಳಿದ್ರು ಕೂಡ ನಮಗೆ ಫಸ್ಟ್ ಆಫರ್ 2ರಾಗ ಯಾವ್ದು ಹೋದ್ರ ಅಂತ 2 ತಿಂಗಳಿಂದ ಹೇಳಿದ್ರು.
ಆ ಮೊದಲೇ ಅಧ್ಯಕ್ಷ ಅಂದ್ರೆ ಇದೆಲ್ಲ ಪ್ರಶ್ನೆ ಬರ್ತಿರ್ಕಿಲ್ಲ. ನಾವೆರಡು ಕೂಡ ನಾವ್ ಹೇಳಿದ್ವಿ, ಅದು ಇಲ್ಲಿವರೆಗೆ ಜಗ್ತು. ಕೊನೆಗೆ ಒಂದೇ ಅಂತ ಮಂತ್ರಿ ಕೊಟ್ರು ಅಷ್ಟೇ. ಸರ್, ಈಗ ರಾಜ್ಯದಲ್ಲಿ ಬರದ ವಾತಾವರಣ ಬಹಳಷ್ಟು ಸಮಸ್ಯೆಗಳು. ಅದರಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಏನಾದರೂ ಹೈಕಮಾಂಡ್ ನೀವೆಲ್ಲ ಒಟ್ಟು ಹೇಳುವಂಥದ್ದು. ಯಾಕಂದ್ರೆ ಬೇಗ ಸಚಿವ ಸಂಪುಟ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ಮಂತ್ರಿ ಆದ್ರೆ ಅವರು ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಈಗ ಜನ ತೊಂದರೆಯಲ್ಲಿ ಇರೋದ್ರಿಂದ ಇನ್ನೂ ಸಚಿವ ಸಂಪುಟ ಆಗಲೇ ವಿಳಂಬ ಆಗ್ತಾನೆ ಹೋಗ್ತಾ ಇದೆ. ಅದಕ್ಕೆ ಈಗೆಲ್ಲ ನಮ್ಮನ್ನ ನೇಮಿಸಿದ್ರು 3 ಜಿಲ್ಲೆಗೆ ಮಂತ್ರಿಗಳಿಲ್ಲದ ನಮ್ಮನ್ನ ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ, ಅದರ ಸಭೆ ಮಾಡಿ ಪರಿಹಾರ ಮಾಡ್ಲಿಕ್ಕೆ ನಮ್ಮನ್ನ ನೇಮಿಸಿದ್ದಾರೆ. ಸೊ ಅವ್ರ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ಅದು ನೀವು ಹೇಳ್ದಂಗೆ ಶೀಘ್ರದಲ್ಲಿ ಆಗ್ಬೇಕು. 20 ಜನ ಮಂತ್ರಿ ಖಾಲಿ ಇದೆ, ಶೀಘ್ರ ಆಗ್ಬೇಕು. ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ ಬೇಗ. ಧಾರವಾಡ ಮಾಡ್ತೀವಿ, ಹಾವೇರಿ ಎಲ್ಲಾನು ಸಭೆ ಮಾಡ್ತೀವಿ. ಅದೇ ಡೀಟೇಲ್ ಕೊಡ್ಲಿಕ್ಕೆ ಹೇಳಿದೀವಿ. ಅದು ಬೆಂಗಳೂರಿನಿಂದ ತಪ್ಪು ಆದೇಶ ಮಾಡಿದಾರೆ ಉದ್ದೇಶಪೂರ್ವಕ ಅಂತ ನನಗನ್ನಿಸ್ತದೆ. ಅವ್ರು ಹೋಗಿ ಡೈರೆಕ್ಟರ್ಗೆ ಅದು ಕನ್ವಿನ್ಸ್ ಮಾಡಬೇಕು. ಅದು ಆದೇಶ ಸರ್ವೆ ನಂಬರ್ ಇವ್ರು ರೆಕಮೆಂಡ್ ಮಾಡಿಲ್ಲದ ಸರ್ವೆ ನಂಬರ್ ಅವ್ರು ಎಕ್ಸ್ಟ್ರಾ ಹಾಕಿ ಕಳಿಸಿದ್ದಾರೆ. ಈಗ ಅಲ್ಲಿ ಮೈನಿಂಗ್ ಆಗ್ತಾ ಇರೋದು ಸಮಸ್ಯೆ ಆಗಿದೆ. ಅಧಿಕಾರಿಗಳು ಕನ್ನಡ ಅದೇ ಸರ್ಕಾರ ಜಾಗ ಇವ್ರು ಯಾರು ರೆಕಮೆಂಡ್ ಮಾಡಿಲ್ಲ. ಮತ್ತು ಅದು ನನಗೆ ವಾಪಸ್ ವಿಡ್ರಾ ಮಾಡಿದ್ರು ಅವ್ರು ಡೈರೆಕ್ಟರ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅದನ್ನೇ ಬೆಂಗಳೂರು ಹೋದಾಗ ಅವ್ರಿಗೆ ಗಮನಕ್ಕೆ ತರ್ತೀವಿ. ಈ ವಿಚಾರದಾಗ ತಪ್ಪು ಮಾಡಿದಂಥವ್ರು ಹಂಗೆ ಸುಮ್ಮನೆ ಏನೋ ಒಂದು ಇದಾಗಿದೆ ತಪ್ಪಿನಿಂದ ಅದಕ್ಕೆ ಏನಾದ್ರು ಒಂದು ಶಿಕ್ಷೆ ಆಗುತ್ತೆ ಸರ್. ಯಾಕಂತಂದ್ರೆ ಈ ರೀತಿ ಮಾಡೋದ್ರಿಂದ ಸರ್ಕಾರಿ ಸ್ವತ್ತದ ಮೇಲೆನ ಪರಿಣಾಮ ಬರುತ್ತೆ. ಇಲ್ಲ, ಅದಕ್ಕೇನಾದ್ರೂ ಅವೆಲ್ಲ ಕ್ರಮ ತಗೊಳ್ಳಿಕ್ಕೆ ಅದು ಉದ್ದೇಶಪೂರ್ವಕ ಆಗಿದೆ, ಅದೇನು ಪ್ರಶ್ನೆ ಇಲ್ಲ. ಮಾಡಿ ಚರ್ಚೆ ಮಾಡಿದ್ರು ಮೊನ್ನೆ. ಸರ್ 285 ಸರ್ವೆ ನಂಬರ್ ಇದೆ. ಅದು ಸರ್ಕಾರ ಜಾಗ ಸರ್. ಅದು ಸುತ್ತಮುತ್ತ ಲೈಸೆನ್ಸ್ ಇರೋದ್ರಿಂದ ಅಲ್ಲೇ digging ಮಾಡ್ತಾರೆ. ಅದು ಆತರ ನಮ್ಮ ಸರ್ಕಾರದಲ್ಲಿ ತೆಗೆದಿದ್ದಾರೆ ಎಲ್ಲರೂ. ಅದು ಒಂದು ಮೈನಿಂಗ್ಗೆ ಅಲಾಟ್ ಆಗಿದೆ. ಆ ನಂಬರ್, ಆ ಪರ್ಟಿಕ್ಯುಲರ್ ನಂಬರು ಒಂದಕ್ಕೆ ಅಲಾಟ್ ಆಗಿದೆ. ಅಲ್ಲೇ ಈಗ ಇರೋದು ಮಿನರಲ್. ಬೇರೆ ಸರ್ವೆ ನಂಬರ್ನಾಗೆಲ್ಲ ಖಾಲಿ ಆಗಿದೆ. ಇವ್ರು ಇಲ್ಲಿ ತಗೊಂಡು ಅಲ್ಲಿಂದ ಲಿಫ್ಟ್ ಮಾಡ್ತಾರೆ. ಅದೇ ಅದನ್ನ ಹೇಳಿದ, ನಾವು ಕೊಟ್ಟಿಲ್ಲ, NOC ಕೊಟ್ಟಿಲ್ಲ ನಮ್ದು ಅಂದ್ರು. ಇವರು ಸ್ಪಷ್ಟೀಕರಣ ಲೆಟರ್ ಬರೆದ್ರು ಕೂಡ ಅವ್ರು ಹಾಕಿದ್ದಾರೆ. ಅದೇ ಸಮಸ್ಯೆ ಬಂದಿದ್ರ. ಇವರು ನಮ್ ಲ್ಯಾಂಡ್ ಅದು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು, ಮತ್ತೆ ಅದ್ರ ಆ್ಯಡ್ ಮಾಡಿ ಕಳಿಸ್ಯಾರ. ಈಗ ಅದಕ್ಕೆ ಅಲ್ಲೇ ಡೈರೆಕ್ಟರ್ ಕಿಂತ ಹೋಗ್ತಾ ಇದೀನಿ, ನಾವೇ ಕೂತ್ ಹೋಗ್ತಾ ಇದೀನಿ. ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಅದೇ ಹೇಳಿದ್ರಲ್ಲ, ಅವ್ರು ನಮ್ ಲ್ಯಾಂಡ್ ನಾವು ಕೊಟ್ಟಿಲ್ಕರೆ ಇಲ್ಲಿಗಲ್ ಅಲ್ಲಿ ಮಾಡ್ತಿದ್ದಾರೆ. ಆದ್ರೆ ಅವ್ರು ಅದನ್ನ ಹಾಕಿ ಕಳಿಸಿದ್ದಾರೆ. ಯಾರೇ ಡೈರೆಕ್ಟ್ರು, ಅದು ಡಿಲೀಟ್ ಆಗಬೇಕು. DC ಪವರ್ ಇದೆ ಎಲ್ಲ ಕೇಸ್ ಹಾಕಿಸಿ ಬಂದ್ ಮಾಡ್ತಾರೆ. ಇದುವರೆಗೆ ಏನ ಅದನ್ನ ಡಿಗ್ಗಿಂಗ್ ಮಾಡಿದ್ದಾರೆ ಹೊಸ ಅದಕ್ಕೆ ಪೆನಾಲ್ಟಿ ಹಾಕ್ಲಿಕ್ಕೆ ಅಧಿಕಾರ ಇದೆ ಇರೋದ ಪೆನಾಲ್ಟಿ. ಆಮ್ಯಾಗ ಅದು ನಲ್ಲಿ ರದ್ದು ಆಗ್ಬೇಕಿಲ್ಲ. ಅದು ರದ್ದು ಆದ್ಮ್ಯಾಗೆ ಈ ಸರ್ವೆ ನಂಬರ್ದಾಗ ಎಷ್ಟು ಮಿನರಲ್ ತೆಗೆದಾರ ಅದ್ರ ಮ್ಯಾಗೆ ಅವ್ರ ಮ್ಯಾಗೆ ಪೆನಾಲ್ಟಿ. ಇನ್ನು ಮಟ್ಟ ಏನಾಗಿಲ್ಲ, ಅದ್ರ ಮೇಲೆ ಡಿಲೀಟ್ ಆಗ್ಬೇಕು ಫಸ್ಟ್. ನಾನೇ ಹೋಗ್ತಿದ್ರೆ ಆಯ್ತಿಲ್ಲ, ನಾನೇ ಬೆಂಗಳೂರಿಗೆ ಹೋದಾಗ ಡೈರೆಕ್ಟರ್ ಅವ್ರಿಗೆ ಸ್ಪಷ್ಟವಾಗಿ ಬರೆದ್ರು ಕೂಡ ಅವರು ಮತ್ತೆ ಆ್ಯಡ್ ಮಾಡಿ ಕಳಿಸಿದ್ದಾರೆ. ಅದೇ ತಿಳಿತಾ ಇಲ್ಲ ರೇ. ಇಲ್ಲ, ಈಗ ಮಾಡ್ಲಿಕ್ಕೆ ಆಗಲ್ಲ ರೀ. ಈಗ ಕನ್ಫ್ಯೂಸನ್ ಆಗಿ ಆಲ್ರೆಡಿ ಅವ್ರಿಗೆ ನಮ್ಗೆ ತರ ಡೈರೆಕ್ಟರ್ ಕೊಟ್ಟಾರತ್ತಾರ. ಅವ್ರು ನೀವು ಕೊಟ್ರಿ ಇಲ್ಲ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ. ಡೈರೆಕ್ಟರ್ ಹೆಸರಿನಲ್ಲಿ ಆ ಸರ್ವೆ ನಂಬರ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಅವರಿಂದ ವಿಡ್ರಾ ಆಗ್ಬೇಕದು. ನೋಡಲ್ಲ, ಈಗ ಅಲ್ಲಿ ಬೆಂಗಳೂರಾಗ ಕೂತಾರ ಅವ್ರಿ. ಈಗ ಅವ್ರ ಮ್ಯಾಗ DC ಹಂಗ DC ಕಿಂತ ಹೈಯರ್ ಅಥಾರಿಟಿ ಅವ. ಅದಕ್ಕೆ ಹೋಗಿ ಅವ್ರಿಗೆ ಡೈರೆಕ್ಟರ್ ಕನ್ವಿನ್ಸ್ ಮಾಡಬೇಕು. ಹಾ, ಹೇಳಿ. ಹೋರಾಟ ಮಾಡಿದ್ರೆ ಜಮೀನನ್ನ ಬಿಟ್ಕೊಡೋದಿಲ್ಲ ಅಂತ ಅವರು ಹೇಳಿದ್ದಾರೆ. ರೈತರು ವಿರೋಧ ಮಾಡಿದ್ರೆ ನಾವು ವಾಪಸ್ ತಗೋತೀವಿ. CM ಕಳಿಸಿದ ಯೋಜನೆ ನಿಲ್ಲಂತ ಅಥವಾ ಆಗತ್ತ ಅದು ಚರ್ಚೆ ಆಗ್ಬೇಕ್ರಿ. ಅವರು ಅಧ್ಯಕ್ಷರಿದಾರ, CM ಇದಾರ, ವರಿಷ್ಠ ಇದಾರ. ಅವರೆಲ್ಲ ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಧಾರ ಮಾಡ್ಬೇಕು. ಆಸಕ್ತಿ ತಗೊಂಡಿದ್ದಾರೆ ಅಂತ ರೈತರು ವಿರೋಧ ಮಾಡಿ ನೋಡೋಣ. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಸುಮಾರು ಚರ್ಚೆ ನಡೆದಿದೆ.
ಅವ್ರು ನಮ್ಮ CM ಅವ್ರು ಹೇಳುದು ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ಅವ್ರು ಯಾಕೆ ಮಾಡಿಲ್ಲ ಅನ್ನೋದು ಅವ್ರ ವಾದ. ನೀವು ರದ್ದು ಮಾಡ್ಬೇಕಿತ್ತಲ್ಲ, ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರ ವಾದ. ಸೊ ಗೊಂದಲಾತಿ ಇದೆ. ಹೆಂಗ ಅವರಿಷ್ಟು ಪರಿಹಾರ ಮಾಡ್ತಾರ ನೋಡೋಣ. ಸರ್ ಈಗ ನೀರಾವರಿ ವಿಚಾರವಾಗಿ ನಿನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದೇ ಹೆಸರಿಯಲ್ಲಿ ಕಾಣಿಸಿಕೊಂಡ್ರು. ಈ ಮುಖ್ಯಮಂತ್ರಿಗಳಾದವರು ಕಾವೇರಿ ತುಂಗಭದ್ರಾ ಕೊಟ್ಟಕ್ಕೆ ಮಹತ್ವ ಮಾದಾಯಿಗೆ ಹಾಕೊಂಡಿರಲ್ಲ. ಈಗ ಇದು ಕೂಡ ಉತ್ತರ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಆಗಿರುವಂತಹ ಮಾದಾಯಿ ಬಗ್ಗೆ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ 3 ರಾಜ್ಯಗಳ ಸಮನ್ವಯತೆ ಕೊರತೆ ಇದೆ. ಅದೇನಾದ್ರೂ ನೀವು ತರಬೇಕು, ನಿಯೋಗ ತಗೊಂಡು ಹೋಗ್ತೇನೆ ಅಂತ ಹೇಳಿದ್ರು ಸರ್. ಏನಾದ್ರು ತಗೊಂಡು ಹೋಗಿ ಪ್ಲಾನ್ ಇದೆಯಾ? ಇಲ್ಲ, ಮಾದಾಯಿ ಮಾಡ್ಲಿಕ್ಕೆ ಈಗಾಗಲೇ ಟ್ರಿಬ್ಯುನಲ್ ನಮ್ಗೆ ಅಧಿಕಾರ ಕೊಟ್ಟಿದೆ. ಆದ್ರೆ ಬಂದದ್ದು ಅದು ಪೊಲ್ಯೂಷನ್ ಪರಿಸರ ಇಲಾಖೆಯಿಂದ ಮತ್ತೆ ಅಲ್ಲಿ ಸ್ಟಕ್ ಆಗಿದೆ. ಅದನ್ನ ನಾವು ಡೆಲ್ಲಿಗೆ ಒಂದು ನಿಯೋಗ ಒಯ್ಯಲೇಬೇಕ್ರೆ ಪರಿಹಾರ ಮಾಡ್ಲಿಕ್ಕೆ. ರಾಜ್ಯ ಸರ್ಕಾರದಿಂದ ಬಂದಿದ್ದಾರೆ ಸರ್. ಆದ್ರೆ ಖರ್ಗೆ ಅವರು ಏಕಾಂಗಿಯಾಗಿ RSS ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಭಾವನೆ ಲೈಕ್ ಮಾಡ್ತಿದಾರ ಅವ್ರು ಮಾಡ್ತಾರೆ ಅಷ್ಟೇ. ಮತ್ತೆ ಅವ್ರು ಪಾರ್ಟಿ ಆಗಿದಾರ ಮಾಡ್ತಾರೆ, ಅದು ಆ ಥರ ಸಪೋರ್ಟ್ ಇದ್ದಂಗಿರಲ್ಲ. ಮತ್ತೇನು ಸಪ್ರೇಟ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಈಗ ಅವರು ಪಕ್ಷದ ಮಂತ್ರಿಯಾಗಿ ಅವ್ರಿಗೇನು ಮಾಹಿತಿ ಕೇಳಿದಾರ, ಅದೇನು ಬಹಿರಂಗವಾಗಿ ಹೇಳೋದು ಅವಶ್ಯಕತೆ ಇರಲಿಲ್ಲ. ಇದು ಒಂದ್ ಕಡೆ ಎಲ್ಲ ಸಮಾಜದ ಆಡಳಿತ. ಯಾಕಂತಂದ್ರೆ ವಿಜಯಪುರ ಸಂಸದರು ಹೇಳ್ತಾರೆ ದಲಿತರಿಗೆ ಬೇಕು RSS ವಿಷಯ ಅಂತ. ಆದ್ರೆ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಇಲ್ಲ. ಎಲ್ಲಾರು ನೀಡಬೇಕಾಗಿಲ್ರಿ, ಎಲ್ಲದಕ್ಕೂ ಎಲ್ಲ ಹೇಳಿಕ್ ಸಂಬಂಧಪಟ್ಟ ಒಬ್ಬರಿದಾರ ಅದಕ್ಕೆ ಅದು ಹ್ಯಾಂಡಲ್ ಮಾಡ್ಲಿಕ್ಕೆ. ಈಗ RSS ಬಗ್ಗೆ ಮಾಹಿತಿ ಅವ್ರಿಗೆ ಹೆಚ್ಚಿನ ಮಾಹಿತಿ ಇದೆ ಅವ್ರಿಗೆ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ. ಅವ್ರು ಅದನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಈಗ ಎಲ್ಲರ ಹತ್ರ ಅನಾವಶ್ಯಕ ಮಾತಾಡಿ ಗೊಂದಲ ಸೃಷ್ಟಿ ಮಾಡೋ ಬದ್ಲಿ ಒಬ್ರು ಹ್ಯಾಂಡಲ್ ಮಾಡ್ತಾರ, ಮಾಡ್ಲಿ. ಈಗ ಮಾಡ್ತಿಲ್ಲ, ಯಾಕೆ ಅಧಿಕಾರ ಕೊಟ್ಟಿದಾರಲ್ಲ, ಈಗ ಬಂದು ಮಾಡ್ತೀವಿ. ಬೆಳಗಾವಿ ಮೀಟಿಂಗ್ ಮಾಡ್ತಾರೆ ಸಾಧ್ಯ. ನಾಳೆ ಇವತ್ತು ಸೂಟಿ ಇದಾರೆ, ಇವತ್ತು ನಾಳೆ ವರ್ಕಿಂಗ್ ಡೇ ಇದ್ರೆ ನಾಳೆ ಮಾಡ್ತೀವಿ ಮೀಟಿಂಗ್. LNT ಬಂದಾಗಿಂದ ಸಮಸ್ಯೆ ಡಬಲ್ ಟೇಬಲ್ ಆಗಿಬಿಟ್ಟ. ಏನ್ ಮಾಡಿದ್ರು ಬೆಳಗಾವಿ ಜನತೆಗೆ ಶಾಪ್ ಆದಂಗೆ ಆಗಿದೆ. ಎಲ್ಲ ಕಡೆ ಲಟ್ಟಾರ, ಎಲ್ಲಿ ಮಾಡ್ಯಾರ ಎಲ್ಲ ಕಡೆ ಇಲ್ಲಂತ ಅಲ್ಲ, ಎಲ್ಲೆಲ್ಲಿ ಅಡ್ಡಾರ ಅವ್ರೆಲ್ಲ ಹೆಂಗ ಮಾಡ್ಯಾರ. ಅಲ್ಲಿ ಸೇಮ್ ಪ್ರಾಬ್ಲಮ್. ಬಿಜಾಪುರದಾಗ ಹೋದ್ರ ಬಿಜಾಪುರ ಸೇಮ್ ಪ್ರಾಬ್ಲಮ್ ಇದೆ. ಸರ್ಕಾರ ಮಟ್ಟದಲ್ಲಿ ಸಂಬಂಧಪಟ್ಟ ಇಲಾಖೆಯವ್ರಂತ ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕಲ್ಲ. ಡಿಸಿಷನ್ ತೊಗೊಳೋರು ಅವರು ಆಲ್ರೆಡಿ ಟೆಂಡರ್ ಕೊಟ್ಟಿದ್ದಾರೆ ಅವ್ರಿಗೆ, ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಟೆಂಡರ್ ಮಾಡಬೇಕು. ಇವೆಲ್ಲ ಡಿಸಿಷನ್ ಅವ್ರು ತಗೋಬೇಕು. ಓಕೆ.